ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ಲರಿಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಕ್ಕಿ ಕೊಚ್ಚು. ಅಕ್ಕಿ ಕೊಚ್ಚು ಯಾರಿಗೆಲ್ಲ ಗೊತ್ತು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕ್ಕಿ ಕೊಚ್ಚು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೆಳೆದಿರೋ ಅಕ್ಕಿನಲ್ಲಿ ಅಕ್ಕಿ ಕೊಚ್ಚು ಮಾಡ್ತಾರೆ. ನಾನು ಇಲ್ಲಿ 1.5 ಲೋಟ ಅಷ್ಟು ಅಕ್ಕಿ ತಗೊಂಡು ಎಲ್ಲ ಫಸ್ಟು ಸ್ವಲ್ಪ ಚೆನ್ನಾಗಿ ತೊಳೆದಿರೋ ನೀರನ್ನ ಚೆಲ್ಲಬೇಕು. ಆಮೇಲೆ ಇನ್ನೊಂದು ಫ್ರೆಶ್ ಆಗಿ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸೋ ರೀತಿ ಚೆನ್ನಾಗಿ ತೊಳಿಬೇಕು. ಅದು ತೊಳೆದಾದ್ಮೇಲೆ ಬರೋ ಅಂಥ ನೀರಿನಲ್ಲೇ ಮಾಡೋದು ಅಕ್ಕಿ ಕೊಚ್ಚು. ನೋಡಿ, ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಆ ರೀತಿ ಎಲ್ಲ ಚೆನ್ನಾಗಿ ಅಕ್ಕಿನ ವಾಶ್ ಮಾಡಬೇಕು. ಒಂದು ನಿಮಿಷ ಅಷ್ಟು ವಾಶ್ ಮಾಡಿಬಿಟ್ರೆ ಚೆನ್ನಾಗಿ ಅದರಲ್ಲಿರೋ ಅಕ್ಕಿನಲ್ಲಿರೋದು ಮಂದವಾಗಿ ಬರುತ್ತೆ. ಅದನ್ನು ತಗೊಂಡು ನಾವು ಈ ರೀತಿ ಚೆನ್ನಾಗಿ ವಾಶ್ ಮಾಡಿರೋ ನೀರು ತಗೊಂಡು ಅದನ್ನು ಒಂದು ಕಾಫಿ ಸೋಸೋದ್ರಲ್ಲಿ ಸೋಸ್ಕೋಬೇಕು. ಯಾಕೆ ಅಂದರೆ ಅದರಲ್ಲಿ ಏನಾದರೂ ಇದ್ದರೆ ಫಿಲ್ಟರ್ ಆಗುತ್ತೆ. ಹಾಗಾಗಿ ಈ ರೀತಿ ಸೋಸ್ಕೋಬೇಕು. ಮತ್ತು ಇದಕ್ಕೆ ಒಂದು ಈರುಳ್ಳಿ ತೊಗೊತಾ ಇದ್ದೀನಿ, ಸ್ವಲ್ಪ ಕೊಬ್ಬರಿ ತೊಗೊತಾ ಇದ್ದೀನಿ, ಮತ್ತು ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತಗೊಂಡು ಚೆನ್ನಾಗಿ ಅದೇ ನೀರಿನಲ್ಲೇ ನೆನೆ ಹಾಕ್ತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ ತಗೊಂಡು ಹಚ್ಕೊಬಿಟ್ಟು ಅದಾದಮೇಲೆ ನೋಡಿ, ಈರುಳ್ಳಿ ಮತ್ತು ಒಣ ಕೊಬ್ಬರಿ, ಬೆಡ್ಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಬೇಕು ಇದಕ್ಕೆ. ಮತ್ತು ಒಂದು ಪಾತ್ರೆ ಇಟ್ಬಿಟ್ಟು 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕಬೇಕು. ಮತ್ತು ಕರಿಬೇವಿನ ಸೊಪ್ಪು ಮತ್ತು 1-2 ಬೆಳ್ಳುಳ್ಳಿ ಮತ್ತು ಬೆಡ್ಗೆ ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ 2 ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕ್ಕೋಬೇಕು ಒಗ್ಗರಣೆಗೆ. ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಎಲ್ಲ ಬಾಡಿದ್ಮೇಲೆ ಈ ರೀತಿ ಹಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೋಬೇಕು. ಸಣ್ಣಗೆ ಹಚ್ಕೊಂಡಿರಬೇಕು ಈರುಳ್ಳಿನ. ಸ್ವಲ್ಪ ಹೊತ್ತು ಇದರಲ್ಲೇ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಹರಳುಪ್ಪು ಹಾಕ್ಕೋಬೇಕು. ಅದಾದಮೇಲೆ ಮತ್ತು ಅರಿಶಿನ ಪುಡಿ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಮತ್ತು ಒಂದು 1/4 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು 1/4 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೋಬೇಕು. ಇದಕ್ಕೆ ಖಾರದ ಪುಡಿ ಏನಕ್ಕೆ ಹಾಕ್ತಾಯಿದ್ದೀವಿ ಅಂದರೆ ಹಸಿಮೆಣ್ಸಿನ್ಕಾಯಿ ಏನೂ ಹಾಕಿಲ್ವಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಅದು ಖಾರ ಇರುತ್ತೋ ಗೊತ್ತಿಲ್ಲ, ಹಾಗಾಗಿ ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ 1.5 ಗ್ಲಾಸ್ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋಬೇಕು. ಅದಾದಮೇಲೆ ಕೊಬ್ಬರಿ ತುರಿ ತುರ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಪೌಡರ್ ಇದಷ್ಟು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಇದಕ್ಕೆ ನಾವು ಹಸೆಕಾಯಿ ತುರಿ ಹಾಕಬಾರ್ದು, ಒಣ ಕೊಬ್ಬರಿ ಪುಡಿ ಹಾಕಬೇಕು. ಯಾಕೆ ಅಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಸೆಕಾಯಿ, ಹಾಗಾಗಿ. ಮತ್ತು ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಹುಣಸೆ ಹಣ್ಣು ನೆನೆ ಹಾಕಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು. ಇದಕ್ಕೆ 1-2 ನಿಮಿಷ ಸ್ಟವಲ್ಲೇ ಬಿಟ್ಬಿಟ್ಟು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಆಗಿನ ಕಾಲದಲ್ಲಿ ಯಾವಾಗಲೂ ಅಕ್ಕಿ ಕೊಚ್ಚು ಜಾಸ್ತಿ ತರಕಾರಿ ಇದೆ, ಆವಾಗ ಈ ಅಕ್ಕಿ ಕೊಚ್ಚು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಈಗಿನ ಕಾಲದಲ್ಲಂತೂ ಯಾರೂ ಮಾಡೋದೇ ಇಲ್ಲ ಇದು. ಯಾಕೆ ಅಂದರೆ ಬೆಳೆದಿರೋ ಅಂಥ ಅಕ್ಕಿಯಲ್ಲಿ ಮಾಡಬೇಕಾಗಿರೋ ಅಕ್ಕಿ ಕೊಚ್ಚಿದ್ದು. ಅಂಗಡಿಯಲ್ಲಿ ತಂದಿರೋ ಅಕ್ಕಿಯಲ್ಲಿ ಮಾಡಬಾರ್ದು, ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಇಲ್ಲಿ ಎಲ್ಲ ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್ 2 ಸೆಕೆಂಡ್ ಬಿಟ್ಟಾದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಅಕ್ಕಿ ಕೊಚ್ಚು ರೆಡಿ ಆಯಿತು. ಯಾರಿಗೆಲ್ಲ ಈ ಅಕ್ಕಿ ಕೊಚ್ಚು ಸಾಂಬಾರು ಗೊತ್ತಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಅದು ಬೆಳೆದಿರೋ ಅಂಥ ಅಕ್ಕಿನಲ್ಲೇ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.